ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ. ಈ ಒಂದು ವಾಕ್ಯವನ್ನು ನೋಡಿ ಪ್ರೋತ್ಸಾಹಿಸ್ತಿರ್ತಕ್ಕಂತಹ ವಾಟ್ಸಪ್ ಗ್ರೂಪಿನ ಜನಗಳಿಗಾಗಲಿ ಅಥವಾ ಯೂಟ್ಯೂಬ್ನ ಜನಗಳಿಗಾಗಲಿ ಅಥವಾ ಗ್ರೂಪ್ಗಳಲ್ಲಿ ಹಾಕುವಾಗ ಅಲ್ಲಿ ವಾಕ್ಯವನ್ನು ನೋಡಿ ಅದರಿಂದ ಆಶೀರ್ವಾದ ಹೊಂದಿಕೊಳ್ಳುವಂಥ ಜನಗಳಿಗೆ ದೇವರ ಆಶೀರ್ವಾದ ಸದಾ ಇರಲಿ. ಹಾಗೂ ನೋಡದೆ ಇರೋರಿಗೆ ನಿಮ್ಮ ಲೈಕ್, ಕಮೆಂಟ್, ಶೇರ್ಗಳನ್ನ ಕಳಿಸೋದ್ರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸು ಪ್ರಿಯರೇ. ಇವತ್ತಿನ ಒಂದು ವಾಕ್ಯದ ಒಂದು ಅಂಶ ಏನು ಅಂತಂದರೆ ಮೊಣಕಾಲೂರಿ ಪ್ರಾರ್ಥನೆ. ಮೊಣಕಾಲೂರಿ ಪ್ರಾರ್ಥನೆ ಅಥವಾ ಮಂಡಿ ಕಾಲೂರಿ ಪ್ರಾರ್ಥನೆ ಅಥವಾ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ನೀಲ್ ಡೌನ್ ಪ್ರೇಯರ್ ಅಂತ ಹೇಳ್ತಾರೆ. ಹಾಗಾದರೆ ಪ್ರಿಯರೇ, ಇದು ಕ್ರೈಸ್ತರ ಒಂದು ಪ್ರಾರ್ಥನೆ ವಿಧಾನ. ಅಂದರೆ ಕ್ರೈಸ್ತರಲ್ಲಿ ಸುಮಾರು ಥರ ಪ್ರಾರ್ಥನೆಗಳಿದೆ. ಅದರಲ್ಲಿ ಒಂದು ಪ್ರಾರ್ಥನೆ ವಿಧಾನ ಅಂತಂದರೆ ಆ ಒಂದು ಮೊಣಕಾಲೂರಿ ಅಥವಾ ಮಂಡಿ ಕಾಲೂರಿ ಪ್ರಾರ್ಥಿಸುವಂಥದ್ದು ಆಗಿದೆ. ಆದರೆ ಈ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡಲೇಬೇಕೆಂಬ ನಿರ್ಬಂಧ ಇಲ್ಲ. ಹಾಗೇನೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಲೇಬಾರ್ದು ಅಂತ ಹೇಳೋದು ಕೂಡ ತಪ್ಪು. ಆದರೂ ನಾವು ಈ ರೀತಿಯಾಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡೋದರಲ್ಲಿ ತಪ್ಪಿಲ್ಲ ಪ್ರಿಯರೇ. ಆದರೆ ಮಾಡಲೇಬೇಕು ಅಂತ ಹೇಳೋಂಥ ನಿಬಂಧನೆಗಳು ಇಲ್ಲ. ನಿಮ್ಮ ಶಕ್ತಿಯಾನುಸಾರವಾಗಿ ಮಾಡಬಹುದು ಅಥವಾ ಮಾಡದೇ ಇರ್ಬೋದು. ನೀವು ಮಾಡಿದ್ರೂ ಸ್ವಾಮಿಯ ಆಶೀರ್ವಾದ ಇದೆ, ಮಾಡದೇ ಇದ್ದರೂ ಸ್ವಾಮಿಯ ಆಶೀರ್ವಾದ ಇದೆ. ಹಾಗಾದರೆ ಕ್ರೈಸ್ತರು ಏಕೆ ಮೊಣಕಾಲೂರಿ ಪ್ರಾರ್ಥಿಸ್ತಾರೆ ಅಂತ ಹೇಳೋದೇ ಆದರೆ, ಕ್ರೈಸ್ತರು ಪ್ರಾರ್ಥನೆಗೆ ಕೂರುವಾಗ ದೇವರ ಮುಂದೆ ಮಂಡಿ ಕಾಲೂರುವಾಗ ಅವರ ದೇಹದ ಎತ್ತರಕ್ಕಿಂತಲೂ ಅರ್ಧ ಭಾಗದಷ್ಟು ಅವರು ತಗ್ಗಿಸಲ್ಪಡ್ತಾರೆ. ಅಂದರೆ ಪ್ರಿಯರೇ, ನಾವೀಗ ಎದ್ದು ನಿಂತ್ಕೊಳ್ತೀವಲ್ವ, ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿರ್ತೀವಿ, ಕೈಗಳ ನೆತ್ತಿ ಪ್ರಾರ್ಥನೆ ಮಾಡ್ತಾಯಿರ್ತೀವಿ. ಸಡನ್ನಾಗಿ ನಾವು ಮಂಡಿ ಕಾಲು ಊರಿದಾಗ ನಮ್ಮ ಎತ್ತರ ಅರ್ಧದಷ್ಟು ತಗ್ಗಿಸಲ್ಪಡ್ತದೆ. ಅದರ ಅರ್ಥ ಸ್ವಾಮಿ, ಯೇಸುವೆ, ತಂದೆಯಾದ ದೇವರೇ, ಪವಿತ್ರಾತ್ಮರೇ ತಿಳ್ಕೊಂಡು ಯಾವ ಥರದಲ್ಲಾದರೂ ನೀವು ಪ್ರಾರ್ಥನೆ ಮಾಡುವುದು. ಪ್ರಾರ್ಥನೆ ಮಾಡುವಾಗ ಅಲ್ಲಿ ಸ್ವಾಮಿ, ನಾನು ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ, ಆದರೆ ಇವತ್ತು ನಾನು ನಿನ್ನ ಸರಿ ಸಮಾನವಾಗಿ ನೀನು ನನ್ನನ್ನು ಆಶೀರ್ವದಿಸುವಾಗ ನಿನಗೆ ಸಮಾನವಾಗಿ ನಾನು ನಿಲ್ಲಬಾರದು. ನಾನು ಅರ್ಧದಷ್ಟು ನಾನು ತಗ್ಗಿಸಿಕೊಳ್ಳಬೇಕು. ನನ್ನ ದೇಹದಲ್ಲಿ ಇರತಕ್ಕಂಥ ಎಲ್ಲ ಕಾರ್ಯಗಳಲ್ಲೂ ನಾನು ಅರ್ಧದಷ್ಟು ತಗ್ಗಿಸಿಕೊಳ್ಳಬೇಕು ಅಂತ ಹೇಳತಕ್ಕಂಥ ಭಾವನೆಯಿಂದ ಮಂಡಿ ಕಾಲು ಅಥವಾ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾರೆ ಪ್ರಿಯರೇ. ಮತ್ತೊಂದು ಹೇಳ್ತೀನಿ, ದೇವರು ನಮ್ಮನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸುವಾಗ ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ನಾವು ಯೋಗ್ಯರ ಅಲ್ಲದೆ ಇದ್ದಂಥ ಜನಗಳಾಗಿದ್ದೋ. ಆದರೆ ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮನ್ನು ನೀತಿವಂತರಾಗಿ ಮಾಡಿದ್ರು. ನೀತಿವಂತರಾಗಿ ಮಾಡಿ ಸ್ವಾಮಿ ನಮಗೆ ಆಶೀರ್ವಾದವನ್ನು ತಂದೆ ದೇವರ ಕೈಯಿಂದ ಕೊಡಿಸುವಾಗ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಯೋಗ್ಯರಲ್ಲದ ನಮ್ಮನ್ನು ಯೋಗ್ಯರನ್ನಾಗಿ ಮಾಡೋದಕ್ಕೆ ಸ್ವಾಮಿ, ನೀನು ಆಶೀರ್ವಾದ ಮಾಡುವಾಗ ನಿನ್ನ ಮುಂದೆ ನಾನು ನಿಂತುಕೊಳ್ಳೋದಿಲ್ಲ ಸ್ವಾಮಿ, ನನ್ನ ದೇಹದ ಎಲ್ಲ ಕಾರ್ಯಗಳಲ್ಲೂ ಅರ್ಧ ಭಾಗದಷ್ಟು ನಾನು ನಿನ್ನ ಮುಂದೆ ತಗ್ಗಿಸಿಕೊಳ್ಳುತ್ತೇನೆ ಅಂತ ಹೇಳೋದು ಒಂದು ಭಾವನೆಯಿಂದ ಸ್ವಾಮಿಯ ಮುಂದೆ ಮೊಣಕಾಲೂರ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ ಪ್ರಿಯರೇ. ಎರಡನೇದಾಗಿ ಪ್ರಿಯರೇ, ಅಲ್ಲಿ ಬರೀಲಿಕ್ಕೆ ಹೋದರೆ ದೇವರೇ ನೀನು ದೊಡ್ಡವನು. ಎರಡನೇದಾಗಿ ಹೇಳ್ತಿದ್ರೆ ದೇವರೇ ನೀನು ದೊಡ್ಡವನು, ನಿನ್ನ ಅರ್ಧದಷ್ಟೂ ನಾನಿಲ್ಲವಲ್ಲ ಸ್ವಾಮಿ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ತಗ್ಗಿಸಿಕೊಳ್ಳುತ್ತಾರೆ. ಇದು ಒಂದು ಭಾವನೆ. ದೇವರೇ ನಿನ್ನ ಮುಂದೆ ತಗ್ಗಿಸಿಕೊಳ್ಳುತ್ತೇನೆ ಅಂತ ಹೇಳಿದ್ರೆ ಉತ್ತಮವಾದ ಭಾವನೆ ಆಗಿದೆ. ಕ್ರೈಸ್ತರು ಮೊಣಕಾಲೂರಿ ಆರಾಧಿಸಲು ಪ್ರಾರ್ಥಿಸಲು ತುಂಬ ಇಷ್ಟಪಡ್ತಾರೆ. ತುಂಬ ಇಷ್ಟಪಡ್ತಾರೆ. ಹೌದು, ದೇವರೇ ನಾನು ನಿನಗೆ ಯಾವ ರೀತಿಯಲ್ಲೂ ಉತ್ತಮನಲ್ಲ, ನಿನ್ನ ಮುಂದೆ ನಿಲ್ಲಲು ನಾನು ಯೋಗ್ಯನಲ್ಲ, ನಾನು ನಿನ್ನ ಅರ್ಧಕ್ಕೂ ಕೂಡ ಬರುವುದಿಲ್ಲ ಎಂದು ಹೇಳಿ ಮೊಣಕಾಲೂರಿ ಪ್ರಾರ್ಥಿಸುತ್ತಾರೆ ಪ್ರಿಯರೇ. ಕೆಲವು ಕ್ರೈಸ್ತರಿದ್ದಾರೆ, ಅವರು ಮೊಣಕಾಲೂರದು ಮಾತ್ರ ಅಲ್ಲ, ಅವರು ಸಾಧ್ಯವಷ್ಟು ಇನ್ನೂ ತಗ್ಗಿಸ್ಕೋಬೇಕು ಅಂತ ಉದ್ದೇಶದಿಂದ ಅವರು ಆ ಮಂಡಿ ಕಾಲೂರಿದಲ್ಲದೆ ಫುಲ್ಲು ತಗ್ಗಿಸ್ಕೊಬಿಟ್ಟು ಆ ತಲೆಯನ್ನು ಮಲಗುವಂಥ ರೀತಿಯಲ್ಲಿ ಮಾಡಿ ಅವ್ರು ಏನು ಮಾಡ್ತಾರೆ, ಆ ಒಂದು ಮಂಡಿ ಕಾಲೂರಿ ಮತ್ತು ತಲೆಯನ್ನು ನೆಲದ ಮೇಲೆ ಇಟ್ಟು ಪ್ರಾರ್ಥಿಸ್ತಾರೆ. ಅಂದರೆ ನಾವು ನೋಡಿರ್ಬೋದು, ಕಾಲು ಹಿಡಿದು ಆಶೀರ್ವಾದ ಪಡೆದುಕೊಳ್ಳೋ ಪದ್ಧತಿ ಇದೆಯಲ್ಲ, ಅದರ ಪ್ರಕಾರನೇ
ಆ ಒಂದು ಯೇಸುವಿನ ಪಾದದ ಬಳಿಯಲ್ಲಿ ನನ್ನ ತಲೆ ಇರಲಿ ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಇನ್ನೂ ತಗ್ಗಿಸಿಕೊಂಡು ಏನು ಮಾಡ್ತಾರೆ ಅವರು, ಆ ತಲೆಯನ್ನು ನೆಲಕ್ಕೆ ಅಂಟಿಸಿ, ಅಪ್ಪ ಭೂಮಿಯೇ ನಿನ್ನ ಪಾದಪೀಠ ಅಂತ ಹೇಳಿದಿಲ್ಲಪ್ಪ, ಆ ಪಾದ ನಿನ್ನ ಅಲ್ಲಿದೆ, ಅದಕ್ಕೋಸ್ಕರ ನಾನು ಆ ಪಾದದ ಮೇಲೆ ನಾನು ತಲೆಯನ್ನು ಇಡ್ತೀನಿ ಸ್ವಾಮಿ ಅಂತ ತಗ್ಗಿಸ್ಕೊಳ್ತಾರೆ ಪ್ರಿಯರೇ. ತುಂಬ ಸಂತೋಷ. ಅಂದರೆ ದೇವರೇ, ನಾನು ನಿನ್ನ ಮುಂದೆ ಎಷ್ಟೇ ತಗ್ಗಿಸ್ಕೊಂಡ್ರೂ ಸಾಲೋದಿಲ್ಲ, ಎಷ್ಟು ತಗ್ಗಿಸ್ಕೊಂಡ್ರೂ ಸಾಲೋದಿಲ್ಲ ಸ್ವಾಮಿ. ಅರ್ಧದಷ್ಟಾಯಿತು, ತಲೆನ ತಗ್ಗಿಸಿ ಪಾದದ ಬಳಿ ಇಟ್ಟಾಯಿತು, ಆದರೂ ಕೂಡ ನನ್ನ ತಗ್ಗುವಿಕೆ ಸಾಲೋದಿಲ್ಲ ಸ್ವಾಮಿ. ಯಾಕೆಂದರೆ ನೀನು ಮಾಡಿರ್ತಕ್ಕಂಥ ಉಪಕಾರ ಅಷ್ಟು ಇದೆ ಅಂತ ಹೇಳುವಂಥ ಒಂದು ಭಾವನೆ ಕ್ರೈಸ್ತ ಜನಾಂಗದಲ್ಲಿ ಇದೆ, ಅಥವಾ ಕ್ರಿಸ್ತನನ್ನು ಪ್ರೀತಿಸುವ ಜನಾಂಗದಲ್ಲಿ ಇದೆ ಪ್ರಿಯರೇ, ಮತ್ತು ಕ್ರಿಸ್ತನನ್ನು ಪ್ರಾರ್ಥಿಸುವ ಜನಾಂಗದಲ್ಲಿದೆ ಪ್ರಿಯರೇ. ಒಟ್ಟಾರೆ ಅವರವರ ಭಕ್ತಿಗೆ ಅನುಸಾರವಾಗಿ, ಅವರವರ ಶಕ್ತಿಗೆ ಅನುಸಾರವಾಗಿ ಪ್ರಾರ್ಥಿಸಬಹುದು. ಆದರೆ ಮೊಣಕಾಲು ಊರಲೇಬೇಕು ಅಂತ ಇಲ್ಲ, ಅಥವಾ ಮೊಣಕಾಲು ಊರದೇನೂ ಕೂಡ ಮಾಡಬಹುದು ಅಂತ ನಾನು ಆಗಲೇ ಹೇಳಿದ್ದೇನೆ. ಅದು ಯಾಕೆ ಅಂತ ಹೇಳಿದ್ರೆ ನಾನು ಮುಂದಕ್ಕೆ ನಾನು ವಿವರಿಸ್ತೇನೆ ಪ್ರಿಯರೇ. ಆದರೆ ಒಂದು ವಿಷಯನ ಗಮನಿಸಿ, ನಾವು ಶರೀರದಲ್ಲಿ ಮಂಡಿ ಕಾಲು ಇರ್ತೀವಿ, ಗಮನವಿಟ್ಟು ಕೇಳಿ ಪ್ರಿಯರೇ, ಶರೀರದಲ್ಲಿ ಮಂಡಿ ಕಾಲು ಇರ್ತೀವಿ, ಆದರೆ ನಾವು ಆತ್ಮದಲ್ಲಿ ಪ್ರಾರ್ಥಿಸದೇ ಇದ್ದರೆ ಪ್ರಯೋಜನವಿಲ್ಲ. ಎಲ್ಲೋ ಒಂದು ಕಡೆ ಸಭಾಪಾಲಕರಿಗೆ ಮೆಚ್ಚಿಸಲಿಕ್ಕೋಸ್ಕರ, ಎಲ್ಲೋ ಒಂದು ಕಡೆ ನಾವು ಜನಗಳನ್ನು ಮೆಚ್ಚಿಸಲಿಕ್ಕೋಸ್ಕರ ಅರ್ಧ ಗಂಟೆ ನಾನು ಮಂಡಿ ಕಾಲು ಇರ್ತೀನಿ, 1 ಗಂಟೆ ಮಂಡಿ ಕಾಲು ಇರ್ತೀನಿ ಅಂತ ಹೇಳಿ ನಾವು ಶರೀರದಲ್ಲಿ ಮಂಡಿ ಕಾಲೂರಿ ಆತ್ಮದಲ್ಲಿ ಪ್ರಾರ್ಥನೆ ಮಾಡದಿದ್ದರೆ ಪ್ರಯೋಜನ ಇಲ್ಲ. ಯಾಕೆಂದರೆ ಶರೀರದಲ್ಲಿ ಮಂಡಿ ಕಾಲು ತಪ್ಪಲ್ಲ, ಆದರೆ ಶರೀರದಲ್ಲಿ ಮಂಡಿ ಕಾಲು ಇರಿದಾಗ ಆತ್ಮದಲ್ಲಿಯೂ ನಾವು ಮೊಣಕಾಲು ಇರಬೇಕು. ಅಂದರೆ ನಮ್ಮ ದೇಹದ ಒಳಗೆ ಒಬ್ಬ ಆತ್ಮಿಕ ಮನುಷ್ಯನಿದ್ದಾನೆ. ಇದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಆತ್ಮದಲ್ಲಿ ಯಾವ ಥರ ಮೊಣಕಾಲು ಇರೋದು, ಆತ್ಮದಲ್ಲಿ ಯಾವ ಥರ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಬೈಬಲ್ನಲ್ಲಿ ತುಂಬ ವಿವರಣೆಗಳಿದೆ, ತುಂಬ ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಓದಬೇಕು ಪ್ರಿಯರೇ. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಪ್ರಿಯರೇ. ಇದರಿಂದ ನಾವು ಶರೀರದಿಂದ ನಾವು ಪ್ರಾರ್ಥಿಸುವಾಗ, ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗ ಈ ಮನಸ್ಸು ಏನು ಮಾಡ್ತದೆ, ನಮ್ಮನ್ನು ಕೆಟ್ಟ ನಿಯಂತ್ರಣದ ಕಡೆಗೆ ತೆಗೆದುಕೊಂಡು ಹೋಗ್ತದೆ. ಅಂದರೆ ಮಂಡಿ ಕಾಲೂರಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ನಾವು ಎಲ್ಲೆಲ್ಲೋ ನಮ್ಮ ಆಲೋಚನೆ ಇರ್ತದೆ, ಬಾಯಿ ಮಾತ್ರ ಸ್ತೋತ್ರ, ಅಲ್ಲಲಿಯ, ಪ್ರೈಸ್ ಲಾರ್ಡ್, ದೇವರೇ ಮಹಿಮೆ, ಗ್ಲೋರಿ ಅಂತ ಕೂಡ ಹೇಳ್ತಾ ಇರ್ತದೆ. ಆದರೆ ಮನಸ್ಸು ಮಾತ್ರ ಎಲ್ಲೋ ಇದ್ದರೆ ಅದು ಶರೀರದಿಂದ ಮಾತ್ರ ಮೊಣಕಾಲು ರೀತಿಯ ಆತ್ಮದಲ್ಲಿ ಪ್ರಾರ್ಥಿಸ್ತಾ ಇಲ್ಲ ಅಂತ ಅರ್ಥ ಪ್ರಿಯರೇ. ಅದಕ್ಕೋಸ್ಕರ ನಾವು ಮೊಣಕಾಲು ಊರುವಾಗ ಪ್ರಿಯರೇ, ಸಂಪೂರ್ಣ ನಿಮ್ಮ ಗಮನವನ್ನು ಸರ್ವಶಕ್ತನಾದ ದೇವರ ಬಳಿಯಲ್ಲಿ ಕೊಟ್ಟಾಗ ದೇವರ ಅದ್ಭುತ ಕಾರ್ಯಗಳು, ಆಶೀರ್ವಾದಗಳು ಇದ್ದಕ್ಕಿದ್ದಾಗಲೇ ಆಗೋದರಲ್ಲಿ ಸಂಶಯವಿಲ್ಲ. ಹಾಗೆಯೇ 4ನೇದಾಗಿ ಪ್ರಿಯರೇ, ಈಗ 3 ಆಯಿತು. 1ನೇದು ಯಾವುದು ನಾನು ಹೇಳಿದೆ ನಿಮಗೆ ಪ್ರಿಯರೇ, ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ನಾನು ನಿನ್ನ ಅರ್ಧದಷ್ಟು ಇಲ್ಲ ಅಂತೇಳಿ ತಗ್ಗಿಸಿಕೊಳ್ಳುವಂಥದ್ದು ಮೊಣಕಾಲೂರೋದು. ಕೆಲವೊಂದು ಜನ ಪಾದದ ಬಳಿಗೆ ತಲೆ ಹಾಕ್ತಾರೆ. ಅಂದರೆ 2ನೇದಾಗಿ ನಾನು ನಿನ್ನ ಸ್ವಾಮಿ, ನಾನು ನಿನ್ನ ಪಾದದ ಕೆಳಗಡೆ ತಲೆ ಇಡೋಷ್ಟರ ಮಟ್ಟಿಗೆ ನಾನು ತಗ್ಗಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. 3ನೇದಾಗಿ ಶರೀರದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮಂಡಿಕಾಲು ಸಾಲೋದಿಲ್ಲ, ಆತ್ಮದಲ್ಲಿಯೂ ಮಂಡಿಕಾಲು ಊರಬೇಕು ಅಂತ ಹೇಳೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತದೆ. 4ನೇದಾಗಿ ಪ್ರಿಯರೇ ಗಮನಿಸಿ ಪ್ರಿಯರೇ, ಹಾಗೆ ಮೊಣಕಾಲು ಊರುವುದು ಅಥವಾ ಮಂಡಿಕಾಲು ಊರಿ ಪ್ರಾರ್ಥನೆ ಮಾಡುವಾಗ ದಯವಿಟ್ಟು ಇನ್ನೊಬ್ಬರ ಬಲವಂತಕ್ಕೆ ಮಾಡಲೇಬೇಡಿ. ನಿಮಗೆ ದೇವರು ಪ್ರೇರೇಪಣೆ ಕೊಟ್ಟರೆ ಮಾತ್ರ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಬಲವಂತಕ್ಕೆ ನೀವು ಮಾಡಬಾರ್ದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ತುಂಬ ಸಭೆಗಳಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಇದೆ. ನಮ್ಮ ಸಭೆಯಲ್ಲಿ ಮೊಣಕಾಲೂರಿ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀವಿ ಗೊತ್ತೋ, ಈ ಬಿಲ್ಡಪ್ ಬೇಡ, ಈ ಹೆಸರು ಬೇಡ, ಮೊಣಕಾಲು ಊರಲೇಬೇಕು ಅಂತ ಕೆಲವೊಂದು ಸಭೆಗಳಲ್ಲಿ ಬಲವಂತ ಮಾಡ್ತಾರೆ. ಇದು ಕೂಡ ಬೇಡ. ಯಾಕೆಂದರೆ ಯೇಸು ಸ್ವಾಮಿನೇ ಪ್ರಾರ್ಥನೆ ವಿಷಯದಲ್ಲಿ ಬಲವಂತ ಮಾಡಲಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಮತ್ತಾಯ 26ನೇ ಅಧ್ಯಾಯ 40-41 ಬರೆದಿದೆ, ಸ್ವಾಮಿ ಆ ಒಂದು ಶಿಲುಬೆಯ ಮರಣಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರು ಆ ತೋಟದ ಒಳಗಡೆ ಪ್ರಾರ್ಥಿಸುವಾಗ ಪ್ರಿಯರೇ, ಗೆತ್ಸೆಮನೆ ತೋಟದ ಒಳಗಡೆ ಪ್ರಾರ್ಥಿಸುವಾಗ ಶಿಷ್ಯಂದರು ನಿದ್ರೆ ಮಾಡ್ತಿರ್ತಾರೆ. ಆಗ ಎದ್ದೇಳ್ರೋ, ನಾನು ಪ್ರಾರ್ಥನೆ ಮಾಡ್ತಾರೆ ಕಣ್ ಕಾಣೋದಿಲ್ಲ, ನಾನು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ನೀವಿಲ್ಲಿ ನಿದ್ರೆ ಮಾಡೋದಾ ತಿಳ್ಕೊಂಡು ಅವ್ರಿಗೆ ಬಾಯಿಗೆ ಬಂದಾಗ ಬೈಲಿಲ್ಲ ಸ್ವಾಮಿ. ಅವ್ರು ಒಂದೇ ಒಂದು ಮಾತು ಕೇಳಿದ್ರು, ಏನು ಗೊತ್ತಾ, 1 ಗಳಿಗೆ ಆದರೂ ಎಚ್ಚರವಾಗಿರಲಾರಿರಾ ಅಂತ ಕೇಳಿದ್ರು. ಎಚ್ಚರವಾಗಿರ್ರೋ, ಕೂತ್ಕೊಂಡು ಪ್ರಾರ್ಥನೆ ಮಾಡ್ರೋ ಅಂತ ಹೇಳಲಿಲ್ಲ. ಕೊನೆಗೆ ಅವ್ರು ಇನ್ನೊಂದು ಸಮಾಧಾನದ ಮಾತಾಡ್ತಾರೆ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ನಿಮಗೆ ಶೋಧನೆಗಳಿಗೆ ಒಳಗಾಗಬಾರ್ದ, ಪ್ರಾರ್ಥನೆ ಮುಖ್ಯ.
ಇವತ್ತು ಸೋದರಲ್ಲಿ ಜನ ಬೀಳ್ತಾರೆ ಯಾಕೆ ಗೊತ್ತಾ? ಪ್ರಾರ್ಥನೆ ಇಲ್ಲ. ಆಲಯಕ್ಕೆ ಬರ್ತಾರೆ, ಆಶೀರ್ವಾದ ತಗೊಳ್ತಾರೆ, ಹೋಗ್ತಾರೆ, ಮನೆಯಲ್ಲಿ ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಇಲ್ಲ. ಎಲ್ಲಿಂದ ಅವರಿಗೆ ಆಶೀರ್ವಾದಗಳು, ಅದ್ಭುತಗಳಾಗ್ತದೆ? ಯೋಚನೆ ಮಾಡಿ ನೋಡಿ ಪ್ರಿಯರೇ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿನೇ ಬಲವಂತ ಮಾಡಲಿಲ್ಲ ಪ್ರಿಯರೇ. ಇದು ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಸ್ವಾಮಿ ಏನು ಹೇಳಿದ್ರು? ಒಂದು ಗಳಿಗೆ ಆದರೂ ಪ್ರಾರ್ಥಿಸಲಾರಿರಾ, ಎಚ್ಚರವಾಗಿರಲಾರಿರಾ. ನೋಡಿ, ಸ್ವಾಮಿಯಲ್ಲಿ ಬಲವಂತ ಮಾಡಲಿಲ್ಲ. ಸ್ವಾಮಿ ಯಾವುದಲ್ಲೂ ಕೂಡ ಬಲವಂತ ಮಾಡಲಿಲ್ಲ. ಒಳ್ಳೇದು ಕೆಟ್ಟದ್ರ ಮರ ಇಡುವಾಗಲೂ ಕೂಡ ನೀನು ತಿಂದ ದಿನ ಸಾಹಿತಿ ಅಷ್ಟೇ, ನಿನಗೆ ಕೊಟ್ಟಿದ್ದೀನಿ, ತೋರಿಸಿದ್ದೀನಿ, ನೀನು ಈ ಹಣ್ಣಿನ ಮರ ತಿನ್ನಬೇಡದ್ರ. ಹಂಗೇನೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮ್ಮ ಸ್ವಾಮಿ ಬಲವಂತ ಮಾಡ್ತಾಯಿಲ್ಲ. ಆದರೆ ಇವತ್ತಿನ ಪಾಸ್ಟರ್ಗಳು, ಸೇವಕರು ಬಲವಂತ ಮಾಡಿ ಮಂಡಿ ಕಾಲು ಊರಲೇಬೇಕು ಅಂತ ಮಾಡ್ತಾರೆ. ಎರಡನೇದಾಗಿ ಎದುರಿಸುವಂಥ ಪ್ರಯತ್ನ ಮಾಡಬೇಡಿ. ನೀವು ಮಂಡಿ ಕಾಲೂರಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನಿಮಗೆ ಶಕ್ತಿ ಬರ್ತಿದ್ದೇಳಿ. ನೋಡಿ ಪ್ರಿಯರೇ, ಇವತ್ತು ಮಂಡಿ ಕಾಲು ಎಲ್ಲ ಸಭೆಯಲ್ಲೆಲ್ಲರ ಊರಿಸ್ತಾರಾ? ಓಕೆ, ಊರಿಸ್ಲಿ. ಶಕ್ತಿ ಇದ್ದವರು ಊರ್ಲಿ, ಬೇಡ ತಿಳಿದ್ರೆ ಶಕ್ತಿ ಇಲ್ಲದವ್ರನ್ನ ಕೂಡ ಬಲವಂತ ಮಾಡಿ ಮಂಡಿ ಕಾಲೂರು, ಮಂಡಿ ಕಾಲೂರಪ್ಪ, ಮಂಡಿ ಕಾಲೂರು ಇಲ್ಲಾಂದ್ರೆ ನಿನಗೆ ದೇವರ ಆಶೀರ್ವಾದ ಆಗೋದಿಲ್ಲ ಅಂತೇಳಿ ಬೆದರಿಸಬೇಡಿ. ಬೆದರಿಸಿದಾಗ ನೀವೇನು ಗೊತ್ತಾ? ಎಲ್ಲೋ ಸೇವಕರೇ, ನಾವು ಯೇಸು ಸ್ವಾಮಿಗಿಂತಲೂ ದೊಡ್ಡವರಾದಂಗೆ ಆಯಿತು. ಇಲ್ಲ, ಬೈಬಲ್ನಲ್ಲಿ ಬರೆದ ಹಾಗೇನೆ ದಯವಿಟ್ಟು ಮಾಡಿ. ಆ ಮಂಡಿ ಕಾಲೂರಿ ಪ್ರಾರ್ಥನೆ ಮಾಡುವಾಗ ಯಾವುದೋ ಒಬ್ಬ ಪಾಸ್ಟ್ರೆ, ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಎಲ್ಲರೂ ಮಂಡಿ ಕಾಲು ಇರ್ತಾರೆ, ಪಾಸ್ಟ್ರು ಮಂಡಿ ಕಾಲು ಇರ್ತಾರೆ, ಪಾಸ್ಟ್ರೇ ಆಗಿರಲಿ ಅಥವಾ ಸೇವಕರಾಗಿರಲಿ ಪ್ರಾರ್ಥನೆ ಮಾಡ್ತಾ ಇಟ್ಕೊಳ್ಳಿ. 10 ನಿಮಿಷ 15 ನಿಮಿಷ ಅಂದರೆ ಅವ್ರು ಪ್ರಾರ್ಥನೆ ನಿಲ್ಲಿಸೋದೇ ಇಲ್ಲ ಅಂತಂದರೆ ಆ ಮಂಡಿ ಕಾಲು ಊರಿರತಕ್ಕಂಥ ವ್ಯಕ್ತಿಗಳಿಗೆ ಮಂಡಿ ನೋವು ಸ್ಟಾರ್ಟ್ ಆಗ್ತದೆ. ಮಂಡಿ ನೋವು ಸ್ಟಾರ್ಟ್ ಆದಾಗ ಅವರ ಆಲೋಚನೆಗಳೆಲ್ಲ ಮಂಡಿ ನೋವಿನ ಮೇಲೆ ಹೋಗ್ತದೆ ಹೊರತು ಸರ್ವಶಕ್ತನಾದ ದೇವರ ಬಳಿಗೆ ಹೋಗೋದಿಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ಅವರ ಪ್ರಾರ್ಥನೆ ಮಂಡಿ ನೋವಿನ ಮೇಲೆ ಹೋಗ್ತದೆ ಹೊರತು ಸರ್ವಶಕ್ತನ ಬಳಿಗೆ ಹೋಗೋದಿಲ್ಲ. 2 ನಿಮಿಷ 3 ನಿಮಿಷ 5 ನಿಮಿಷ ಅವರು ಮಂಡಿ ಕಾಲಕ್ಕೆ ಅವ್ರಿಗೆ ಎಷ್ಟು ಶಕ್ತಿ ಇದೋ ಅಲ್ಲಿವರೆಗೆ ಅವರು ಹಾಕಿ ಮಾಮೂಲಿ ಯಥಾಸ್ಥಿತಿಯಲ್ಲಿ ಕೂತ್ಕೊಂಡಾಗ ಅವರಿಗೆ ಆಶೀರ್ವಾದ. ಇವತ್ತೇನು ಮಾಡ್ತಾರೆ ಗೊತ್ತಾ? ಬಲವಂತ ಮಾಡ್ತಾರೆ. ನಾನು ನೋಡಿ ಇಷ್ಟು ವಯಸ್ಸಾಗಿದ್ರು ಮಂಡಿ ಕಾಲು ಊರ್ತಾ ಇದ್ದೀನಿ, ನೀವು ಮಂಡಿ ಕಾಲು ಊರಿ. ನೋಡಿ ಸಭಾಪಾಲಕರುಗಳೇ, ನೋಡಿ ಸೇವಕರುಗಳೇ, ನಿಮಗೆ ದೇವರು ಶಕ್ತಿ ಬಲ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೂ ಆ ಥರ ಮಾಡಿಸ್ಬೇಕು ಅಂತ ಇಲ್ಲ. ಇದು ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಕೆಲವೊಂದು ಜನ ಪ್ರಾರ್ಥನೆ ಮಂಡಿ ಕಾಲು ಪ್ರಾರ್ಥನೆ ಮಾಡಲಿಕ್ಕೆ ಅವ್ರಿಗೆ ಮಂಡಿ ನೋವು ಇರ್ತದೆ. ಕೆಲವೊಂದು ಜನ ವಯಸ್ಸಾಗಿರೋರಿರ್ತಾರೆ, ಕೆಲವೊಂದು ಜನ ರೋಗಿಗಳಿದ್ದಾರೆ. ನಿಮಗೆ ಶಕ್ತಿ ಬಲ ಬೇಕಾ? ನೀವು ಮಂಡಿ ಕಾಲು ಊರಿ ಅಂತ ಹೇಳಲೇಬಾರ್ದು. ಮಂಡಿ ಕಾಲೂರಿ ಪ್ರಾರ್ಥನೆ ಮಾಡುವ ಅಂತ ಕೇಳಿಬೇಕಿದ್ರೆ ಮಾಡುವಂಥವ್ರು ಮಾಡಲಿ, ಮಾಡದಿರೋರನ್ನ ಬಿಟ್ಟು ಬಿಡಿ. ಯಾಕೆಂದರೆ ಶರೀರದಲ್ಲಿ ಮಂಡಿ ಕಾಲೂರಿ, ಮನಸ್ಸು ಎಲ್ಲ ಇದ್ದುಕೊಂಡು ನೋವಿನ ಕಡೆ ಗಮನ ಹರಿಸ್ಕೊಂಡು ಮಾಡಿ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಉದ್ದುದ್ದ ಪ್ರಾರ್ಥನೆ ಮಾಡಿದಾಗಂತೂ ಮಂಡಿ ಕಾಲು ಊರಿದಂಥ ವ್ಯಕ್ತಿಗಳು ಸಭಾಪಾಲಕರಿಗೆ ಶಾಪನೇ ಹಾಕೋದು, ಆಶೀರ್ವಾದ ಅಂತ ಮಾಡೋದಿಲ್ಲ. ಯಾಕತ್ತಾ? ಅಯ್ಯೋ ಯಾವಾಗಪ್ಪ ಇವರು ಪ್ರಾರ್ಥನೆ ನಿಲ್ಲಿಸ್ತಾರೆ, ಯಾವಾಗಪ್ಪ ಇವರು ಪ್ರಾರ್ಥನೆ ನಿಲ್ಲಿಸ್ತಾರೆ, ಗೊಣಗುವಂಥ ಪರಿಸ್ಥಿತಿ ಮಾಡ್ತಾರೆ. ಇಲ್ಲ ಪ್ರಿಯರೇ, ದೇವರ ಮಕ್ಕಳನ್ನು ಗೊಣಗಿಸಬಾರ್ದು ನಾವು ಪ್ರಿಯರೇ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಇನ್ನೊಂದು ಕೆಲವೊಂದು ವಿಷಯ ಏನು ಗೊತ್ತಾ ಪ್ರಿಯರೇ? ಅಲ್ಲಿ ನೋಡಿ ಅವರೆಷ್ಟು ಮಾಡ್ತಾರೆ, ಇಲ್ಲಿ ಇವರೆಷ್ಟು ಮಾಡ್ತಾರೆ, ಅವ್ರಿಗೂ ವಯಸ್ಸಾಗಿಲ್ಲ, ಅವರೆಷ್ಟು ಮಂಡಿ ಕಾಲು ಇರ್ತಾರೆ, ನೀನು ಯಾಕೆ ಮಾಡ್ತಾರೆ ಅಂತ ಕೇಳೋಕೆ ಹೋಗ್ಬಿಟ್ಟು ಅವ್ರನ್ನ ಖಂಡಿಸಬೇಡಿ. ಯಾಕೆಂದರೆ ಮಂಡಿ ಕಾಲು ಊರಿ ಪ್ರಾರ್ಥನೆ ಮಾಡೋದಕ್ಕೆ ನಾವು ಬಲವಂತ ಮಾಡಲಿಕ್ಕೆ ಹೋಗಬಾರ್ದು. ಆದರೆ ಮಂಡಿ ಕಾಲು ಊರಿ ಪ್ರಾರ್ಥನೆ ಮಾಡೋದು ಇದೆ ಅಲ್ಲ ಪ್ರಿಯರೇ, ಅದು ಒಳ್ಳೆಯದೇ. ಆದರೆ ನಿಮ್ಮ ಶಕ್ತಿಯ ಅನುಸಾರವಾಗಿ ಮಾಡಿ. ಬೈಬಲಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಬಗ್ಗೆ ಬರೆದಿದೆ. ಆದರೆ ನೀವು ಶಕ್ತಿಯ ಅನುಸಾರವಾಗಿ ಮಾಡಿ. ಆದರೆ ನೀವು ಮಂಡಿ ಕಾಲಾದರೂ ಊರಿ ಯಾವ ಥರದಲ್ಲಾದರೂ ಪ್ರಾರ್ಥನೆ ಮಾಡಿ, ಆದರೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡಿ. ಶರೀರದ ಇಚ್ಛೆಗಳನ್ನೆಲ್ಲ ಬಿಟ್ಟು ನಾವು ಆತ್ಮದಲ್ಲಿ ಪ್ರಾರ್ಥನೆ ಮಾಡಿದಾಗ ಸರ್ವಶಕ್ತನಿಗೆ ಆ ಪ್ರಾರ್ಥನೆ ಕೇಳ್ತದೆ. ನಾವು ನಿಯಮಗಳನ್ನು ಇಟ್ಟು ಪ್ರಾರ್ಥನೆ ಮಾಡೋದಕ್ಕಿಂತ ನಾವು ಆತ್ಮದಲ್ಲಿ ಪ್ರಾರ್ಥನೆ ಮಾಡಿ ದೇವರ ರಾಜ್ಯವನ್ನು ಮಹಿಮೆ ಪಡಿಸುವ. ಹಾಗಾದರೆ ಮೊಣಕಾಲೂರಿಗೆ ಶಕ್ತಿ ಇದ್ದವರು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ಇಲ್ಲದಿದ್ದರೂ ಇಲ್ಲ. ದೇವರು ನಿಮ್ಮನ್ನು ಆಶೀರ್ವಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕಾಪಾಡಲಿ. ಸ್ತೋತ್ರ. ಪ್ರೈಸ್ ಲಾರ್ಡ್ ಪ್ರಿಯರೇ.